20 ಜನ ನಾಟಿ ಮಾಡಿದ್ದಾರೆ 1.25 ಎಕರೆಗೆ. ಒಂದು ಲೇಬರ್ಗೆ 600 rupees ಪರ್ ಡೇ ಊಟ ಹಾಕಿ, ಮಧ್ಯಾಹ್ನ ಊಟ ಹಾಕಿ. 4 days ಒಂದ್ಸಾರಿ ನೀರು ಹಾಯಿಸ್ಬೇಕು 2 ಜನ. ಇದನ್ನ ಕಟಾವ್ ಮಾಡಿ ಆಚೆಗೆ ಕಳಿಸ್ಬೇಕಾದ್ರೆ ಒಂದು 30 ಜನ ಬೇಕು. ಈಗ 1/4 ಎಕರೆಯಲ್ಲಿ ಎಷ್ಟು ಟನ್ ಬರ್ಬೋದು? ಒಳ್ಳೆ ಬೆಳೆ ಬೆಳೆದ್ರೆ 15 ರಿಂದ 16 ಟನ್ ಬೆಳಿಬಹುದು. 60-70 ಸಾವಿರ ರೂಪಾಯಿ ಮೇಲೆ ಖರ್ಚು ಬರ್ತದೆ. ಇನ್ನೊಂದು 2 ಲಕ್ಷ ಉಳಿಬಹುದು. ಹಾಯ್, ಹಲೋ, ನಮಸ್ಕಾರ. ವೆಲ್ಕಮ್ ಟು ಬಾಸ್ವಾಲಾ ಯೂಟ್ಯೂಬ್ ಚಾನೆಲ್. ನಾನು ಚೈತ್ರ. ಸ್ನೇಹಿತರೆ, ನನ್ನ ಜೊತೆಗೆ ಕೃಷ್ಣಮೂರ್ತಿ ಅವರಿದ್ದಾರೆ. ಸೊ ಇವರಿಗೆ 80 ವರ್ಷ ವಯಸ್ಸು. ಈಗ 1/4 ಎಕರೆಯಲ್ಲಿ ದವನ ಕೃಷಿಯನ್ನ ಮಾಡ್ತಾ ಇದ್ದಾರೆ. ಸೊ ದವನಕ್ಕೆ ಇದೊಂದು ಕರೆಕ್ಟ್ ಸೀಸನ್ ಅಂತ ಹೇಳ್ಬೋದು. ಇನ್ನೇನು ಸ್ವಲ್ಪ ದಿನದಲ್ಲಿ ಇದು ಹಾರ್ವೆಸ್ಟ್ ಕೂಡ ಆಗುತ್ತೆ. ಜೊತೆಗೆ ಇವರು ದ್ರಾಕ್ಷಿ ಕೃಷಿಯನ್ನು ಕೂಡ ಮಾಡ್ತಾ ಇದ್ದಾರೆ. ಸೊ ದವನ ಕೃಷಿಗೆ ಯಾವ ರೀತಿಯಾಗಿ ಡಿಮಾಂಡ್ ಇದೆ, ಹೇಗೆ ಮಾರ್ಕೆಟಿಂಗ್ ಇದೆ ಅನ್ನೋದ್ರ ಬಗ್ಗೆ ಹೇಳ್ತಾರೆ. ಸೊ ಸಾಕಷ್ಟು ವರ್ಷಗಳ ಎಕ್ಸ್ಪೀರಿಯನ್ಸ್ ಇದೆ. ಎಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಇದೆ ಅಣ್ಣ? ನನಗೆ 40, 20, 60 ವರ್ಷ ಎಕ್ಸ್ಪೀರಿಯನ್ಸ್. ಸೊ 60 ವರ್ಷ ಕೃಷಿಯಲ್ಲಿ. ಓಕೆ, ಬಟ್ ಕೃಷಿಯಲ್ಲಿ ಖುಷಿ ಇದೆಯಾ ಹೆಂಗೆ? ಇಲ್ಲ ಬಿಡಮ್ಮ, ಅದಿತ್ತು 96ನೇ ಇಸ್ವಿಗೆ ಕೃಷಿಯಲ್ಲಿ ಏನು ಒಂದಿಷ್ಟು ಲಾಭ ಮಾಡ್ಬೋದು ರೈತರು ಅಂತ ಅಂದ್ಕೊಂಡಿದ್ರು. ಅದು ಲಾಭ ಮಾಡಕ್ ಇತ್ತೀಚಿನ ದಿನಗಳಲ್ಲಿ ಆಗಲ್ಲ. ಲಾಭ ಯಾಕೆ ಮಾಡಕ್ ಆಗ್ತಿಲ್ಲ? ಮಾಡಾಗ ಲೇಬರ್ ತೊಂದ್ರೆ, ಪ್ರಕೃತಿ ಮೊದ್ಲಿದ್ದಂಗಿಲ್ಲ. ಮೊದಲನೇ ಲೇಬರ್ ನಮ್ ಕೈಗೆ ಸಿಕ್ದಂಗ್ ಮಾಡಿದ್ರು. ಇದು ನಮ್ಗ ಬಂದಿರೋ ತಾಪತ್ರೆ. ಸೊ ನೀವ್ ಏನೇನ್ ಬೆಳಿತೀರ ಅಣ್ಣ? ಈಗ ದವನ ಬಿಟ್ಟು ಬೇರೆ ಏನೇನ್ ಕೃಷಿ ಇಲ್ಲಿ ತನಕ ಮಾಡ್ಕೊಂಡ್ ಬಂದಿದ್ದೀರಾ? ಇಲ್ಲಿ ತನಕ ಮಾಡಿಗೆ ಬಂದಿದ್ರಿ, ಕ್ಯಾಬೇಜ್ ಮಾಡಿದ್ರಿ, ಪೊಟೊಟೊ ಮಾಡಿದ್ರಿ, ಆಮೇಲೆ ರಾಗಿ. ಇವತ್ತು ರಾಗಿ ವಿಧಿ ಇಲ್ದಿರ ಬೆಳೆದಿದ್ರಿ. ಒಂದು 75 ಕ್ವಿಂಟಾಲು RMCಗೆ ಹಾಕ್ಬೇಕು. ಎಲ್ಲ ರೆಡಿ ಮಾಡಿಟ್ಟಿದ್ರಿ. ನೋಡಿ, ಇಲ್ಲಿ ಇದು ಒಂದು 4 ಎಕರೆ ದಿಲ್ಕುಶ್ ದ್ರಾಕ್ಷಿ ಮಡಿಕೊಂಡಿದ್ರಿ. ಆ ದ್ರಾಕ್ಷಿನ 1 ಎಕರೆ ಇದು ಸ್ವಲ್ಪ ಏಜ್ ಆಗಿತ್ತು, ತೆಗೆದ್ಬಿಟ್ಟು ದವನ ಹಾಕಿದ್ರಿ. ಓಕೆ, ಸೊ ದವನ ಹೆಂಗೆ ಅಣ್ಣ ಈಗ ರೇಟ್? ಯಾರು ನಿಮ್ಗೆ ಹೇಳಿದ್ರು ದವನ ಹಾಕಿ ಅಂತ? ಅಲ್ಲ, ಇಲ್ಲಿ ಇದಾರೆ ಒಂದಷ್ಟು ಜನ ಬ್ರೋಕರ್ಸ್ ಇದಾರೆ. ಈ ಆಯಿಲ್ಗೆ ಅವರೇ ಬೀಜ ಕೊಟ್ಟು ಅವರೇ ನಾವು ಬೆಳೆದಿದ್ದನ್ನ ತಗೊಂಡೋಗಿ ಆಯಿಲ್ ತೆಗಿತಾರೆ. ಓಕೆ, ಸೊ ಇಲ್ಲಿ ನೀವು ಬೆಳೆಯೋದು ಅವ್ರಿಗೆ ಸೇಲ್ ಮಾಡೋದು? ಅವ್ರಿಗೆ ಸೇಲ್ ಮಾಡೋದು ಮಾಡ್ತೀರಿ. ಅವರು ಆಯಿಲ್ ಮಾಡಿ ದುಬೈ ರಾಷ್ಟ್ರಗಳೇ, ಮುಸ್ಲಿಂ ರಾಷ್ಟ್ರಗಳಿಗೆ ಕಳಿಸ್ಕೊಡ್ತಾರೆ. ಓಕೆ, ಸೊ ಪರ್ಫ್ಯೂಮ್ಗೆ ಇದನ್ನ ಯೂಸ್ ಮಾಡ್ತಾರಲ್ವಾ? ಓಕೆ ಓಕೆ, ಸೊ ಈಗ ಇಲ್ಲಿ ಎಷ್ಟಿದೆ? 1/4 ಎಕರೆ. 1/4 ಎಕರೆ ನೋಡಿ, ಪಕ್ಕದಲ್ಲಿ 3 ಎಕರೆ ದಿಲ್ಕುಶ್ ದ್ರಾಕ್ಷಿ ಇದೆ. ಅದ್ರ ಕೆಳಗಡೆ ನಾವು ಮನೆಗೆ ಮೆಣಸಿನ ಗಿಡ ಇದು ಹಾಕೊಂಡಿದ್ರಿ, ದನಗಳಿಗೆ ಮೇವು ಹಾಕಿದ್ರಿ. ಇನ್ನೊಂದ್ ಕಡೆ ಇನ್ನೊಂದು ತೋಟ ಇದೆ. ಸೊ ನಿಮ್ದು ಎಲ್ಲ ಸ್ವಂತ? ಸ್ವಂತ. ಓಕೆ, ಸೊ ಈಗ ದವನ ಕೃಷಿ ಬಗ್ಗೆ ಹೇಳೋದಾದ್ರೆ ಹೆಂಗಣ್ಣ? ಈಗ ಬೀಜಕ್ಕೆ ಎಷ್ಟು ರೇಟ್ ಇದೆ? ಆಮೇಲೆ ಅದ್ರದ್ದು ಮೇಂಟೆನೆನ್ಸ್? ಬೀಜಕ್ಕೆ ನಾವು ದುಡ್ಡು ಕೊಡಲ್ಲ, ಅವರೇ ಕೊಡ್ತಾರೆ. ಎಷ್ಟು ಕೊಡ್ತಾರೆ? ಈಗ 1/4 ಎಕರೆಗೆ ಎಷ್ಟು ಬೇಕಾಗುತ್ತೆ? 1/4 ಎಕರೆಗೆ 400 ಗ್ರಾಮ್ ಬೇಕು ಬೀಜ. ಓಕೆ, 200 ಗ್ರಾಮ್ದೇ ಉಣಕ್ಕಾಗೋದು. ಬಟ್ ಏನಾಗ್ತದೆ, ಅದರಲ್ಲಿ ವೇಸ್ಟೇಜ್ ಹೋಗ್ಬಿಡ್ತದೆ. ಓಕೆ ಓಕೆ, ಹೋದಾಗ ನಾವೇನ್ ಮಾಡ್ತೀರಿ, ಹೆಚ್ಚಿಗೆ ಬಿಟ್ಟಿರ್ತೀರಿ 200 ಗ್ರಾಮ್. ಅಂದ್ರೆ ಹೋದ್ರೆ ಹೋಯ್ತು ಅಂತ ಇನ್ನೊಂದು ಸ್ವಲ್ಪ ಬರುತ್ತೆ ಅಂತ. ಓಕೆ, ಸೊ ಬೀಜ ಹಾಕಿದ್ಮೇಲೆ ಹೆಂಗಣ್ಣ? ಹೆಂಗದು? ಅದು ನವೆಂಬರ್ ತಿಂಗಳಲ್ಲಿ ಬೆಡ್ಸ್ ಮಾಡಿ ಬೆಡ್ಗೆ ಹಾಕಿ ನರ್ಸರಿ ಬಂದಾದ್ಮೇಲೆ ಭೂಮಿನ ಹದ ಮಾಡಿ ಅದನ್ನ ಪಟ ಕಟ್ಟಿ ಅದಕ್ಕೆ ಲೇಬರ್ ತಂದು ನಾಟಿ ಮಾಡಬೇಕು. ಓಕೆ, ಸೊ ಲೇಬರ್ಸ್ ಅವಾಗ ಎಷ್ಟು ಬೇಕಾಗುತ್ತೆ? ಲೇಬರು ಇದಕ್ಕೆ 20 ಜನ ನಾಟಿ ಮಾಡಿದ್ದಾರೆ 1/4 ಎಕರೆಗೆ. ಒಂದು ಲೇಬರ್ಗೆ 600 rupees ಪರ್ ಡೇ ಊಟ ಹಾಕಿ, ಮಧ್ಯಾಹ್ನ ಊಟ ಹಾಕಿ. ಇಷ್ಟಾದ್ಮೇಲೆ ನೋಡಿ, ಈ ಮಟ್ಟಿಗೆ ಬಂದಿದೆ. 4 days ಒಂದ್ಸಾರಿ ನೀರು ಹಾಯಿಸ್ಬೇಕು 2 ಜನ. ಏನೋ ನಾವೆಲ್ಲ ಇದು ಕಟ್ಕೊಂಡಿದ್ರಿ, ಎಲೆಕ್ಟ್ರಿಕ್ ಅಭಾವ ಇಲ್ಲ. ಬೋರ್ ಇದೆ, 2-3 ಬೋರ್ ಇದೆ. ಆ ಬೋರ್ ನೀರೆಲ್ಲ ಇದಕ್ಕೆ ಟ್ಯಾಂಕ್ ಮಾಡ್ತೀರಿ. ಟ್ಯಾಂಕ್ನಿಂದ ನಾವು ಹಾಯಿಸ್ತೀರಿ. ನಮ್ಗೇನಂತ ಎಫೆಕ್ಟ್ ಏನು ಕಾಣಲ್ಲ. ಓಕೆ, ಸೊ ಈಗ ಸರಿಯಾದ ನಾಟಿ ಸಮಯ ಯಾವಾಗ? ಈಗ ದವನಕ್ಕೆ 1 ವರ್ಷದ ಬೆಳೆನಾ ಇದು? ಅಲ್ಲ, 4 months ಬೆಳೆ, 4 ತಿಂಗಳು. ಓಕೆ, ಯಾವಾಗ ನಾಟಿ ಮಾಡ್ಬೇಕು ನಾವು? ಇದು ನವೆಂಬರ್ನಲ್ಲಿ. ಸೊ ನವೆಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ. ಅದು 26 ದಿವಸ 28 ದಿವಸ ಆದ್ಮೇಲೆ ಆ ನರ್ಸರಿಯಿಂದ ತೆಗೆದು ಈ ಪ್ಲಾಟ್ ಹೋಗ್ತೀವಿ. ಓಕೆ, ಸೊ ಇಲ್ಲಿ ಬೆಳಿಬೇಕಾದ್ರೆ ಏನಾದ್ರೂ ಔಷಧಿ ಸಿಂಪಡಣೆ ಅಥವಾ ಎಲ್ಲ ಬೀಜೋಪಕರಣ ಆದ್ಮೇಲೆ ನರ್ಸರಿ ಬಂದಾದ್ಮೇಲೆ ಪಟಗಳು ಕಟ್ಟಿ ಆ ಪಟಗಳಿಗೆ ಫರ್ಟಿಲೈಸರ್ ಮೊದಲೇ ಕೊಟ್ಟಿಗೆ ಗೊಬ್ಬರ ಹಾಕಿ ಕಲ್ಟಿವೇಶನ್ ಮಾಡಿರ್ತೀರಿ. ಆದ್ಮೇಲೆ ಇದು ಪಾತಿ ಮಾಡಿ ಅದಕ್ಕೆ ಫರ್ಟಿಲೈಸರ್ ಕೊಟ್ಟು
ಆದಮೇಲೆ ಆ ಪೈರನ್ನು ತೆಗೆದು ಇದಕ್ಕೆ ನಾಟಿ ಮಾಡ್ತೀವಿ. ಓಕೆ, ಸೊ ಈಗ ಇದು ಇಷ್ಟೇ ಎತ್ತರ ಬೆಳೆಯೋದಾ ಹೆಂಗೆ? ಇಷ್ಟೇ ಎತ್ತರ ಬೆಳೆ. ಇದೀಗ ಕಟಾವಿಗೆ ರೆಡಿ ಆಗಿದೆ. ಕಟಾವು ರೆಡಿ ಆಗಿದೆ. 20ನೇ ತಾರೀಕು ಸೊ ಅಷ್ಟು ಸ್ಮೆಲ್ ಬರ್ತಾ ಇದೆ, ಆಕ್ಚುಲಿ ಸೆಂಟ್ ಸ್ಮೆಲ್ಲೇ ಬರ್ತಾ ಇದೆ. ಓಕೆ, ಸೊ ಈಗ ಸರಿ, ನೀವು ಚೆನ್ನಾಗಿ ಬೆಳೆದ್ರಿ, ಈಗ 1/4 ಎಕರೆಲಿ ಇಷ್ಟು ಸಮೃದ್ಧವಾಗಿ ಬೆಳೆದಿದೆ. ಈಗ ನೀವು ಮಾರ್ಕೆಟಿಂಗ್ ಹೇಳಿದ್ರಿ, ಕಂಪನಿಯವರೇ ಅವರೇ ತಗೋತಾರೆ ಅಂತ. ಸೊ ಹೆಂಗೆ ಮಿಡಲ್ ಮ್ಯಾನ್ ವರ್ಕ್ ಆಗುತ್ತಾ ಅಥವಾ ಹೆಂಗೆ? ಇಲ್ಲ, ಆಗಲ್ಲ. ಅವನು ಕೂಲಿ ಪಾಟ್ ಸಿಗ್ಬೋದು ಅಷ್ಟೇ, ದೊಡ್ಡ ದುಡ್ಡು ಬೆಳೆಯೋಕ್ಕಾಗಲ್ಲ. ಆಗಲ್ಲ, ಕಷ್ಟ. ಆಮೇಲೆ ಮಾರ್ಕೆಟ್ನಲ್ಲಿ ಎಲ್ಲ ದುಬಾರಿ. ಹೌದು, ಲೇಬರ್ನ ಕೈಗೆ ಸಿಗ್ದಂಗೆ ಮಾಡಿದ್ರು, ನಾವೇ ಮಾಡಬೇಕು, ಕಷ್ಟದ ಕೆಲಸ. ಸೊ ಈಗ ಮಾರ್ಕೆಟಿಂಗ್ ಅವರೇ ಬರ್ತಾರೆ ಅಂತಂದ್ರೆ ಏನ್ ಮಾಡ್ಬೇಕು ಈಗ? ಅದು ಪ್ರೊಸೀಜರ್ ಹೆಂಗಿರುತ್ತೆ? ಅವ್ರಗಳ ಜೊತೆ ಹೆಂಗ್ ಟೈ ಅಪ್ ಮಾಡೋದು? ಟೈ ಅಪ್ ಅಂದ್ರೆ ಒಂದು ಒಪ್ಪಂದ, ಮಾತಿನ ಒಪ್ಪಂದ. ಓಕೆ, ಅಷ್ಟೇ, ಬರವಣಿಗೆ ಏನಿಲ್ಲ ಇದೆಯಾ? ಮಾತಿನ ಮೇಲೆ ನಮ್ಗೆ ಹತ್ರದವರೇ ಅವರು ಮಾಡ್ತಾರೆ. ಅದು ಮಾತಿನ ಮೇಲೆ ಇದು ನಾವು ಕಟ್ ಮಾಡಿ ವೆಹಿಕಲ್ಗೆ ಹಾಕ್ತೀರಿ, ಟ್ರ್ಯಾಕ್ಟರ್. ಸೊ ಕಟಿಂಗ್ ಮಾಡೋದಕ್ಕೆ ರೈಟ್ ಟೈಮ್ ಯಾವಾಗ? ಬೆಳಗ್ಗೆನಾ, ಸಂಜೆನಾ, ಮಧ್ಯಾಹ್ನ? ಇಲ್ಲ, ನಾವು 5 ಗಂಟೆ ಮೇಲೆ 9 ಗಂಟೆವರೆಗೂ ಕೆಲಸ ಮಾಡಿ ಇದನ್ನ ಸಾಗಾಣಿಕೆ ಮಾಡಬೇಕು. ಓಕೆ, ಇಲ್ಲ ಈವ್ನಿಂಗ್ ಆಗಲ್ಲ ಅಂದರೆ ಮಾರ್ನಿಂಗ್ 4:15 5 ಗಂಟೆಗೆ ಎದ್ದು 9 ಗಂಟೆ ಹೊತ್ತಿಗೆ ಈ ಗಾಡಿನ ಅವ್ರು ಇರೋ ಜಾಗಕ್ಕೆ ತಗೊಂಡೋಗಿ ಮಧ್ಯಾಹ್ನ ಎಲ್ಲ ಮಾಡಂಗಿಲ್ವಾ? ಮಾಡಲ್ಲ. ಯಾಕಣ್ಣ? ಯಾಕೆಂದ್ರೆ ಇದು ಬಿಸಿಲು ಇರ್ತದಲ್ವಾ, ಅದ್ರದ್ದು ತೂಕ ಇಳುವರಿ ಬರೋದಿಲ್ಲ. ಓಹೋ, ಓಕೆ, ಹಂಗೆ. ಓಕೆ ಓಕೆ, ಸೊ ಈಗ ಅವ್ರು ಒನ್ಸ್ ಬಂದ್ಮೇಲೆ ಎಷ್ಟು ಜನ ಇದಕ್ಕೆ ನಿಮಗೆ ಕಟಿಂಗಿಗೆ ಜನ ಬೇಕು? ಕಟಿಂಗ್ಗೆ ಇದನ್ನ ಕಟಾವ್ ಮಾಡಿ ಆಚೆಗೆ ಕಳಿಸ್ಬೇಕಾದ್ರೆ ಒಂದು 30 ಜನ ಬೇಕು. 30 ಜನ ಬೇಕು. ಅವ್ರಿಗೆ ಎಷ್ಟು ಕೂಲಿ ಕೊಡ್ತೀರಾ? 600 ರೂಪಾಯಿ ಕೊಡ್ತೀರಿ. ಸೊ ಅದು ಮೇನ್ ನಿಮಗೆ ಖರ್ಚು ಜಾಸ್ತಿ ಬೀಳುತ್ತೆ. 4 ಅವರ್ ಕೆಲಸ ಮಾಡಿ ಹೋಗೋರಿಗೆ ಇಲ್ಲ, ಅದೇ ಇವಾಗ ಬಂದಿರೋದು. ಮುಂದೆ ಎಲ್ಲ ನಿಂತೋತದೆ, ಸ್ಯಾನೇ ದಿವಸ ಇಲ್ಲ. ಇಲ್ಲಿ ಅವನು ಬಂದ, KD ಬಂದ, ಅವನು ಉದ್ಯಮಿ ಆದ, ಅವನು ಫ್ಯಾಕ್ಟ್ರಿ ಕಡ್ದ, ಫ್ಯಾಕ್ಟ್ರಿಗೆ ಗೇಟ್ ಕಾಯೋರು ಬೇಕು, ಕ್ಲೀನ್ ಮಾಡೋರು ಬೇಕು, ಕಾಫಿ ಕೊಡೋರು ಬೇಕು. ಎಲ್ಲ ಬಟ್ಟೆ ಹಾಕೊಂಡು ಲಕ್ಷಣವಾಗಿ ಹೆಣ್ಮಕ್ಳು ಸೀರೆ ಉಟ್ಕೊಂಡು ಇದು ಸ್ನೋ ಹಾಕ್ಕೊಂಡು ಅಲ್ಲಿ ಎಲ್ಲೋ ಅದು ನೆಳ್ಳಾಗಿರೋ ಜಾಗಕ್ಕೆ ಹೋಗ್ಬಿಡ್ತಾರೆ. ನಮ್ಗೆ ಬರೋರು ಯಾರು? ವ್ಯವಸಾಯ ಕಷ್ಟಕ್ಕೆ ಬಂದ್ಬಿಡ್ತಾರೆ. ಓಕೆ, ಬಟ್ ಈಗ ಒಂದು ಮಾತಿದೆ, ಈಗ ನಾರ್ಮಲಿ ರೈತರ ಹತ್ರ ನಾನು ಕೇಳೋದು, ಈ ಮಿಡಲ್ ಮ್ಯಾನ್ಸ್ ಇಲ್ಲ ಅಂದ್ರೆ ಅಂದ್ರೆ ಇಲ್ಲ ಅಂತಂದ್ರೆ ಒಂದ್ ಸ್ವಲ್ಪ ಹೆಚ್ಚು ಪ್ರಾಫಿಟ್ ಮಾಡ್ಬೋದು ಅಂತ ಹೇಳ್ತಾರೆ. ಅಂದ್ರೆ ಆ ಬದುಕು ಆ ಲೆಕ್ಕದಾಗಿಲ್ಲ. ಇಲ್ಲ. ಸೊ ಈಗ ನೀವು ಅವರಿಗೆ ಭಾಷೆ ಬರಬೇಕು, ಮಾರ್ಕೆಟಿಂಗ್ ಮಾಡಬೇಕು, ಹೊರಗಡೆ ಹೋಗ್ಬೇಕು. ಬಟ್ ಈಗ ನಿಮ್ಗೆ ಇಷ್ಟು ಎಕ್ಸ್ಪೀರಿಯನ್ಸ್ ಇದೆಯಲ್ಲ, ಯಾಕೆ ನೀವೇ ಮಾರ್ಕೆಟಿಂಗ್ ಮಾಡಬಾರ್ದು? ಅದೆಲ್ಲ ಕಷ್ಟ ನಮ್ಮ ಕಷ್ಟ ಅಂತ ಹೇಳ್ತಾರೆ. ಉದ್ಯಮಿಗಳು ಆದಮೇಲೆ ಅದು ಸುಲಭ ಆಗ್ತದೆ. ವಿದ್ಯಾಭ್ಯಾಸ ಬೇಕು, ಭಾಷೆ ಬರಬೇಕು, ಆರ್ಥಿಕ ಸಮಸ್ಯೆ ಇರಬಾರ್ದು, ಸದೃಢವಾಗಿರಬೇಕು. ಅವರೆಲ್ಲ ಒಂದು ಯೋಜನೆ ರೂಪಿಸಿದ್ರೆ ಅದ್ರ ಕೊದ್ದಿ ಒಂದು ಟೆಂಡರ್ ಕಾಲ್ ಫಾರ್ ಮಾಡ್ತೀರಿ. ಹೆಣ್ಮಕ್ಳು ಬೇಕು, ಗಂಡು ಕೆಲಸ, ಅದಕ್ಕೆ ತಕ್ಕನಾದ ಕೆಲಸಗಾರರು ಅಲ್ಲಿಗೆ ಬರ್ತಾರೆ ಹೊರತು ಇಲ್ಲಿಗೆ ಬರಲ್ಲ. ನಾವ್ ಯಾರಿಗೆ ಟೆಂಡರ್ ಹಾಕೋದು? ಓಕೆ, ಸೊ ರೈತರಿಗೆ ಬೆಲೆ ಫಿಕ್ಸ್ ಅಂತೂ ಆಗೋದೇ ಇಲ್ಲ ಅಂತ ಅನ್ಕೋತೀರಾ? ಆಗಲ್ಲ ಅಂತೀರಾ? ಆಗಲ್ಲ. ಅವ್ನು ಪ್ರಾಫಿಟ್ ಮಾಡೋದು ಕಷ್ಟಕ್ಕೆ ಬಂದ್ಬಿಡುತ್ತೆ, ಆಗಲ್ಲ. ಸೊ ಆಗ ನೀವು ನಿಮ್ಮ ಏಜ್ ಅಲ್ಲಣ್ಣ, ಕೃಷಿ ಇದ್ದದಕ್ಕೂ ಈಗ ಇದ್ದಿದ್ದಕ್ಕೂ ಏನೇನು ಡಿಫ್ರೆನ್ಸ್ ಇದೆ? ಫಾರ್ ಎಕ್ಸಾಂಪಲ್, ಈಗ ನಾವು ನೋಡ್ದಂಗೆ ಮುಂಚೆ ಸಾವಯವ ಯೂಸ್ ಮಾಡ್ತಾ ಇದ್ರು, ಈಗೆಲ್ಲ ಕೆಮಿಕಲ್ಲು. ಏನೇನು ಚೇಂಜಸ್ ಇದೆ ನಿಮ್ಮ ಪ್ರಕಾರ? ನಮ್ಮ ಪ್ರಕಾರ ಕೊಟ್ಟಿಗೆ ಗೊಬ್ಬರ ಸಿಗಲ್ಲ. ಕೊಟ್ಟಿಗೆ ಗೊಬ್ಬರ ಹಿಂದೆ ನಾಟಿ ಹಸುಗಳಿದ್ವು, ಅದರಲ್ಲಿ ಗೊಬ್ಬರ ಈ ಒಂದು ಇಷ್ಟು ಗಾತ್ರ ಕಕ್ಕಸ್ ಹಾಕಿದ್ರೆ ಅದು ಅಷ್ಟು ಗಾತ್ರ ನಮ್ಮ ಕೈಗೆ ಸಿಕ್ಕೋದು. ಈಗಿರೋ ಯಾವುದ್ರಲ್ಲಿ ಕ್ರಾಸ್ ಬೀಡ್ನಲ್ಲಿ ಇಷ್ಟು ಗಾತ್ರ ತೆಪ್ಪೆ ಹಾಕಿದ್ರು ಇಷ್ಟು ಗಾತ್ರ ಬರಲ್ಲ, ಸಗಣಿ ಬರಲ್ಲ. ಅದಕ್ಕೆ ಹೇಳ್ಕೊಂಡ್ಗ ದುಬಾರಿ. ಇದೆಲ್ಲ ಎಲ್ಲರೂ ಬಿಟ್ಬಿಟ್ಟವ್ರಲ್ಲ, ಇರೋದಕ್ಕೆ ಮಾರ್ಕೆಟ್ ದುಬಾರಿ. ಹಂಗಾಗಿ ಈ ಫರ್ಟಿಲೈಸರ್ನಲ್ಲೇ ವ್ಯವಸಾಯ ಮಾಡಿ ಎಷ್ಟು ದಿವಸ ನ್ಯಾಚುರಲ್ ಇಲ್ಲಿದ್ದು ಏನು ಮಾಡಿದ್ರೆ ಏನು, ಅದು ಭೂಮಿ ಒಳಗೆ ಸತ್ವ ಇರಬೇಕು. ಅದನ್ನೆಲ್ಲ ತೆಕ್ಕೊಂಬಿಟ್ಟು ಮೇಲೆ ಅದಕ್ಕೆ ಹಾಕಿದ್ರೆ ಬರಡು. ಬಟ್ ಈಗ ಎಲ್ಲ ನಗರದಿಂದ ಹೈಟೆಕ್ ಕೃಷಿ ಮಾಡ್ತೀವಿ ಅಂತ ಈ ಕಡೆ ಬರ್ತಾ ಇದಾರಲ್ಲ, ಕೃಷಿಲಿ ಒಳ್ಳೆ ಆದಾಯ ಇದೆ, ಜೀವನ ಇದೆ ಅಂತ. ಸೊ ಅವ್ರಿಗೆ ಹೇಳ್ತೀನಿ ಕೇಳಿ, ಒಳ್ಳೆ ಗಾಳಿ ಸಿಗ್ಬೋದು, ಒಳ್ಳೆ ಬೆಳಕು ಸಿಗ್ಬೋದು. ಅವರು ಅಷ್ಟೇ, ಹಣ ಅಂತೂ ಸಿಕ್ಕಲ್ಲ. ಅವರು ನಾನಾ ರೂಪದಲ್ಲಿ ಸಂಪಾದನೆ ಮಾಡಿರ್ತಾರೆ. ಬಾಡಿಗೆಯಿಂದ ಬರ್ಬೋದು, ರಿಯಲ್ ಎಸ್ಟೇಟ್ ಮಾಡ್ಬೋದು, ರಾಜಕಾರಣ ಮಾಡ್ಬೋದು, ಕೊಳ್ಳೆ ಹೊಡಿಬೋದು, ಲಂಚ ತಗೊಬೋದು. ಅವ್ರು ಬಂದು ಇಲ್ಲಿ ಹಾಕಿ ಶೋಗೆ ಬಂದು ನೋಡಿಸ್ಬೋದು ಅಷ್ಟೇ. ಅಷ್ಟು ಬಿಟ್ಟರೆ ಇನ್ನೇನು ಅದರ ಲಾಭ ಸಂಪಾದನೆ ಮಾಡೋಕ್ಕಂತೂ ಅವ್ರು ಆಗಲ್ಲ. ಓಕೆ, ಈಗ ದವನದ ಬಗ್ಗೆ ಹೇಳೋದಾದ್ರೆ ಅವ್ರು ನಿಮಗೆ ಕಂಪನಿಯವರು ಹೆಂಗ್ ರೇಟ್ ಫಿಕ್ಸ್ ಮಾಡ್ತಾರೆ? ಈಗ ಟನ್ ಲೆಕ್ಕದಲ್ಲ, ಅಥವಾ 1/4 ಎಕರೆಲಿ ಇಷ್ಟು ಅಂತ ಫಿಕ್ಸ್ಡ್ ಇರುತ್ತೆ? ಟನ್ ಲೆಕ್ಕ ನಾವು ಕೊಯ್ದು ಗಾಡಿಗೆ ಹಾಕಿ ಬಿಡ್ನಲ್ಲಿ ತೂಕ ಹಾಕಿದ್ರೆ ಒಂದು ಟನ್ಗೆ ಎಷ್ಟು ಬರ್ತದೆ ಅಂದರೆ ನಮಗೆ 18,000 ರೂಪಾಯಿ ಒಪ್ಪಂದ ಆಗಿದೆ. ಅದೇ ಫಿಕ್ಸ್ಡ್, ಅದಕ್ಕಿಂತ ಮೇಲೆ ಹೋಗಲ್ಲ, ಕಮ್ಮಿ ಹೋಗಲ್ಲ. ಮಾರ್ಕೆಟ್ ಚೆನ್ನಾಗಿದ್ರು ಜಾಸ್ತಿ ಮಾಡಲ್ಲ. ಓಕೆ, 18,000 ಫಿಕ್ಸು. ಈಗ 1/4 ಎಕರೆಯಲ್ಲಿ ಎಷ್ಟು ಟನ್ ಬರ್ಬೋದು?
ನಾವು ನಿರೀಕ್ಷೆ ಮಾಡಿದ್ರಿ 16 ಟನ್ ಬರ್ಬೋದು ಅಂತ ಒಂದು ಲೆಕ್ಕ. ಓಕೆ. ಸೊ 16 ಟನ್ ಬಂತು ಅಂತಂದ್ರೆ ಎಷ್ಟು? ನಾವು ಒಳ್ಳೆ ಬೆಳೆ ಬೆಳೆದ್ರೆ 15ರಿಂದ 16 ಟನ್ ಬೆಳಿಬೋದು. ಓಕೆ. 20 ಒಂದೊಂದು ಸಾರಿ ಬೆಳಿತಾರೆ. ಅದು ಕಾಲ ಈ ಸಾರಿ ಮಳೆಗಾಲ ಹಿಂದೆ ಇತ್ತು, ಅದು ಇನ್ನೊಂದು 20 ದಿವಸ ಮುಂದೆ ಹಾಕ್ಬೇಕಾಯ್ತು ನಾವು. ಓಕೆ. ಸೊ ಈಗ 16 ಟನ್ ಬಂತು ಅಂತ ಅನ್ಕೊಳ್ಳಿ, ಸೊ ಎಷ್ಟು ಪ್ರಾಫಿಟ್ ಮಾಡ್ಬೋದು? ಆದಾಯ ಒಂದು 60-70 ಸಾವಿರ ರೂಪಾಯಿ ಮೇಲೆ ಖರ್ಚು ಬರ್ತದೆ. 80,000 ಒಂದು 2 ಲಕ್ಷ ಉಳಿಬಹುದು. 2 ಲಕ್ಷ ಉಳಿಯುತ್ತೆ, 80,000 ಖರ್ಚು ಬರುತ್ತೆ ನಮ್ಗೆ ಈ ಒಂದು 4 ತಿಂಗಳಲ್ಲಿ. ಓಕೆ. ಸೊ ಈಗ ದವನ ಆಯ್ತು, ನಿಮ್ದು ಕಟಾವ್ ಆಯ್ತು ಅಂತಂದ್ಮೇಲೆ ಬೇರೆ ಏನ್ ಬೆಳೆ ಹಾಕ್ಬೋದು? ಮೇಯ್ಸ್ ಹಾಕ್ತಿರಿ, ಹೈಬ್ರಿಡ್ ಮೇಯ್ಸು ಇಲ್ಲ ಪಾಪ್ಕಾರ್, ಬಾಯಲ್ಲಿ ಹಾಕ್ಯಂತ ತಿಂತಾರಲ್ಲ ಪಾಪ್ಕಾರ್, ಅದು ಹಾಕ್ತಿರಿ. ಅದು 4 ಮಂತ್ಸ್ ಕ್ರಾಪು. ಇದಾದ್ಮೇಲೆ ಇದನ್ನೇ ಹಾಕಕ್ಕಾಗಲ್ಲ, ಒಂದೇ ಸೀಸನ್. ಓಕೆ. ಓಕೆ. ಈಗ ಈ ಟೈಮ್ ನವೆಂಬರ್ ಇಂದ ಫೆಬ್ರವರಿ ಅಷ್ಟೇ, ಮಾರ್ಚ್ ಅದಾದ್ಮೇಲೆ ಮತ್ತೆ ಹಾಕಕ್ಕಾಗಲ್ಲ. ಮತ್ತೆ ಈಗ ನಾವ್ ಇದನ್ನೇ ದವನ ಮತ್ತೆ ಬೀಜ ಹಾಕಿದ್ವಿ ಅಂತಂದ್ರೆ ಇಳುವರಿ ಬರಲ್ವಾ? ಬರಲ್ಲ, ಅದು ಆ ಸೀಸನ್ನೇ ಅಲ್ಲ, ಇದೇನು ಚಳಿಗಾಲಕ್ಕೆ, ಬೇಸಿಗೆಗಾಲಕ್ಕಾಗಲ್ಲ. ಓಕೆ ಸರಿ ಅಣ್ಣ, ಹಾಗಾದ್ರೆ ನಮ್ಗೆ ಗ್ರೇಪ್ಸ್ ಬಗ್ಗೆ ತೋಟ ತೋರಿಸ್ಬೋದಾ ನಿಮ್ದು? ತೋರಿಸ್ಬೋದು, ಬನ್ನಿ ಅಣ್ಣ. ಬಾಸ್ ವಾಲಾ, ಬಿ ದ ಬಾಸ್.